ಸೂತ್ರ 19 ಪ್ರತ್ಯಯಸ್ಯ ಪರಚಿತ್ತ ಜ್ಞಾನ. ಪದಗಳ ವಿಭಾಗ. ಪ್ರತ್ಯಯಸ್ಯ ಪರಚಿತ್ತ ಜ್ಞಾನ. ಪದಗಳ ಅರ್ಥ. ಪ್ರತ್ಯಯಸ್ಯ ಅಂದರೆ ಅನಿಸಿಕೆಗಳು, ಅಭಿಪ್ರಾಯಗಳ. ಪರಚಿತ್ತ ಅಂದರೆ ಬೇರೆಯವರ ಅಂತಃಕರಣದ ಅಭಿಪ್ರಾಯ. ಜ್ಞಾನಂ ಅಂದರೆ ಅರಿವು, ತಿಳುವಳಿಕೆ. ಭಾವಾರ್ಥ. ಯೋಗಿ ಶ್ರೇಷ್ಠನು ಬೇರೆಯವರ ಚಿತ್ತದಲ್ಲಿ, ಅಂತಃಕರಣದಲ್ಲಿರುವಂತಹ ಪ್ರತ್ಯಯಗಳ, ಅನಿಸಿಕೆಗಳ ಕುಂದುಕೊರತೆಗಳನ್ನು ಅರ್ಥ ಮಾಡಿಕೊಂಡು ಸಂದರ್ಭಕ್ಕೆ ಅನುಸಾರವಾಗಿ ಅವರ ಅಪಾತ್ರತೆಯನ್ನು ಸಮಾಧಾನ, ಭೇದ ಇವುಗಳ ಮೂಲಕ ದೂರೀಕರಿಸಿ ತನ್ನ ಏಕಾಂತ ಸಾಧನೆಗೆ ಯಾವುದೇ ಅಡಚಣೆ ಬರದೇ ಇದ್ದ ಹಾಗೆ ಪ್ರಜ್ಞಾಪೂರ್ವಕ ಕವಚವನ್ನು ತೊಟ್ಟುಕೊಂಡು ಧ್ಯಾನದಲ್ಲಿ ತೊಡಗಬೇಕಾಗುತ್ತದೆ. ಈ ಪ್ರಸ್ತುತ ಸೂತ್ರದಲ್ಲಿ ಯೋಗಿಯು ಯಾವ ರೀತಿ ಜನಗಳ ಸಂಪರ್ಕದಲ್ಲಿದ್ದು ಸಂದರ್ಭಕ್ಕೆ ಅನುಸಾರವಾಗಿ ಕಲಾತ್ಮಕ ನಿಲುಮೆಯನ್ನು ಹೃದಯವಾಗಿಸಿಕೊಳ್ಳಬೇಕು ಎಂಬುದನ್ನು ಈ ಸೂತ್ರದಲ್ಲಿ ಪ್ರಸ್ತುತಪಡಿಸಲಾಗಿದೆ. ಸೂತ್ರ 20. ನ ಚ ತತ್ ಸಾಲಂಬನಂ ತಸ್ಯಾ ವಿಷಯಿ ಭೂತತ್ವಾತ್. ಪದಗಳ ವಿಭಾಗ. ನ ಚ ತತ್ ಸಾಲಂಬನಂ ತಸ್ಯ ಆ ವಿಷಯಿ ಭೂತತ್ವಾತ್. ಪದಗಳ ಅರ್ಥ. ನ ಅಂದರೆ ಆಗಲ್ಲ, ಚ ಅಂದರೆ ಮತ್ತು, ತತ್ ಅಂದರೆ ಅದು, ಸಾಲಂಬನಂ ಅಂದರೆ ಅವಲಂಬಿತವಾಗಿರುವುದು, ತಸ್ಯ ಅಂದರೆ ಪರಚಿತ್ತದ, ಆ ವಿಷಯಿ ಅಂದರೆ ವಿಷಯದ ಬಗ್ಗೆ ವಿರುದ್ಧವಾಗಿರುವಂಥದ್ದು. ಅಂದರೆ ಇಲ್ಲಿ ಆತ್ಮತತ್ವದ ಬಗ್ಗೆ ಉತ್ಸಾಹವಿಲ್ಲದಿರುವಂಥದ್ದು. ಭೂತತ್ವಾತ್ ಅಂದರೆ ಸಂಸ್ಕಾರ ರೂಪದಲ್ಲಿ ಚಿತ್ತದಲ್ಲಿ ಮುದ್ರಿತವಾಗಿರುವಂಥದ್ದು. ಭಾವಾರ್ಥ. ಸ್ಥಿತಪ್ರಜ್ಞನಾದ ಯೋಗಿ ಶ್ರೇಷ್ಠನು ಆ ವಿಷಯಿ ಅಂದರೆ ಆತ್ಮತತ್ವದ ಬಗ್ಗೆ ಇರುವ ಜನರಿಂದ ತನ್ನನ್ನು ತಾನು ರಕ್ಷಣೆ ಮಾಡಿಕೊಂಡು ಉತ್ಸಾಹಪೂರ್ವಕನಾಗಿ ಆತ್ಮತತ್ವದಲ್ಲಿ ತೊಡಗಿಕೊಳ್ಳಬೇಕು. ಅಂದರೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ಎಂಬ ನಾಣ್ಣುಡಿಯಂತೆ ಆ ವಿಷಯಗಳ ಬಗ್ಗೆ ತತ್ಪರನಾಗದೆ ತಾನು ಆತ್ಮತತ್ವದ ಬಗ್ಗೆ ಉತ್ಸಾಹಪೂರ್ವಕನಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳಬೇಕು ಎಂದು ಈ ಸೂತ್ರದಲ್ಲಿ ಹೇಳಿದೆ.